ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಇವತ್ತಿನ ಬ್ಲಾಗ್ನ ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ. ನಾನೀಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಬೆಳಿಗ್ಗೆಯಿಂದನೇ ವೆದರ್ ಅಂತೂ ಸಕ್ಕತ್ತಾಗಿದೆ, ಯಾಕಂದರೆ ತಣ್ಣು ಗಾಳಿ ಬರ್ತಿದೆ ಸದ್ಯಕ್ಕೆ ಈಗ ಬೆಳಿಗ್ಗೆ ಆಗಿರೋದ್ರಿಂದ. ಬ್ಲಾಗಲ್ಲಿ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಫುಲ್ ತೋರಿಸ್ತೀನಿ, ಯಾಕೆಂದರೆ ಇವತ್ತು ಕಿಚನ್ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ಇದ್ದೀನಿ ಫ್ರೆಂಡ್ಸ್. ನನಗೆ ಗಂಟ್ಲು ಕೂಡ ನಿನ್ನೆಯಿಂದ ಕಿಚ ಅಂತ ಐತೆ, ಅಂದರೆ ಏನೋ ಒಂಥರ ನವೇ ಥರ ಆಗ್ತಾಯಿದೆ. ಅದಕ್ಕೆ ಇದೆಲ್ಲ ಇವತ್ತು ಫುಲ್ ಕ್ಲೀನ್ ಮಾಡಿಬಿಟ್ಟು ರೆಡಿ ಮಾಡಿಬಿಡ್ಬೇಕು. ಇಲ್ಲಾಂದರೆ ಆ ಧೂಳು ಬಂದು ಕುತ್ಕೊಂಡು ಒಂಥರ ಕಿಚ ಅಂತ ಇರ್ತೈತೆ, ಹುಷಾರಿದ್ದಂಗೆ ಆಗ್ಬಿಡುತ್ತೆ ಅಷ್ಟೇ ನನಗೆ. ಅದಕ್ಕೆ ಇವತ್ತು ಡೀಪ್ ಕ್ಲೀನಿಂಗ್ ಕಿಚನ್. ಇವತ್ತಿನ ಬ್ಲಾಗ್ ಫುಲ್ಲು ಏನೇನಾಗುತ್ತೆ ಎಲ್ಲ ಶೇರ್ ಮಾಡ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣವೇ ನಾನು ಮಾಡೋ ಫಸ್ಟ್ನೇ ಕೆಲಸ ನೀರು ಕುಡಿಯೋದು. ಏಕೆಂದರೆ 1 ಲೀಟ್ರ್ ನೀರನ್ನ ಕುಡಿದ್ಬಿಡ್ತೀನಿ, ಇಲ್ಲ ಅರ್ಧ ಲೀಟ್ರ್ ನೀರನ್ನಾದರೂ ಮ್ಯಾಕ್ಸಿಮಮ್ ಕುಡಿದ್ಬಿಟ್ಟು ನನ್ನ ಡೈಲಿ ರೊಟೀನ್ನ ಸ್ಟಾರ್ಟ್ ಮಾಡ್ಕೊತೀನಿ. ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಕಾಫಿ ಕುಡಿಬಾರ್ದು ಅಂದ್ಕೊತೀನಿ, ಆದರೂ ಯಾರಿಗಾದ್ರೂ ಮಾಡಿಕೊಟ್ಟಾಗ ಕುಡಿಬೇಕು ಅನಿಸುತ್ತೆ. ಕಾಫಿ ಮತ್ತು ಬೂಸ್ಟನ್ನ ನಾನು ಬ್ರೂ ಮಾಡಿಕೊಂಡೆ, ಅವರಿಗೆ ಬೂಸ್ಟ್ ಮಾಡಿಕೊಟ್ಟೆ. ಫ್ರೆಂಡ್ಸ್, ಈಗ ನಾನು ಸದ್ಯಕ್ಕೆ ಹಾಲು ಪರೋಟ ಅಂತಂದ, ಯಾಕೆಂದರೆ ನಾನು ಅದನ್ನು ಯಾವತ್ತೂ ಟ್ರೈ ಮಾಡಿಲ್ಲ. ಬಟ್ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ, ಯಾಕಂದರೆ ನನಗೂ ಇಷ್ಟ ಅದು ತಿನ್ನೋದಕ್ಕೆ ಹೋಟೆಲೆಲ್ಲ ಹೋದಾಗ. ಹಾಗಾಗಿ ಇವತ್ತು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಆಲೂಗೆಡ್ಡೆ ಇದೆ ಫ್ರೆಂಡ್ಸ್, ಮನೆ ತೊಗೊಂಡಿದ್ವಲ್ಲ ತುಂಬ ಐತೆ, ಹಂಗೆ ಅದಕ್ಕೆ ಹಾಕ್ಬಿಟ್ಟು ಹಾಲು ಪರೋಟಗೆ ಗೊತ್ತಿಲ್ಲ, ಹಾಲು ಚಪಾತಿ ಹಿಟ್ಟಲ್ಲಿ ಮಾಡೋದು ಪರೋಟ ಹೆಂಗಾಗುತ್ತೆ. ಪರೋಟ ಮಾಡೋದು ಮೈದಾ ಹಿಟ್ಟಲ್ಲಿ ಆಯಿತಾ, ಹಾಗಾಗಿ ಚಪಾತಿ ಮಾಡೋದು ಗೋಧಿ ಹಿಟ್ಟಲ್ಲಿ, ಚಪಾತಿಲಿ ಮಾಡ್ತಾ ಇರೋದು ನಾನೀಗ. ಹಾಲು ಪರೋಟ ಹೆಂಗಾಗುತ್ತೆ, ಪರೋಟ ಆಗಲ್ಲ, ಹಾಲು ಚಪಾತಿ. ನಾನು ಹೆಸರು ಚೇಂಜ್ ಮಾಡ್ತಿದ್ದೀನಿ. ಸದ್ಯಕ್ಕೆ ನಾನು ಮಾಡ್ತಿರೋ ಎಕ್ಸ್ಪೆರಿಮೆಂಟ್ಗೆ ನನ್ನ ಹಸ್ಬೆಂಡು ತಿಂತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಹಾಗಾಗಿ ನಾನು 2 ಆಲೂಗೆಡ್ಡೆನ ಹಾಲು ಚಪಾತಿಗೆ ಯೂಸ್ ಮಾಡ್ತೀನಿ, ಇನ್ನು 3 ಆಲೂಗೆಡ್ಡೆನ ಆಲೂಗೆಡ್ಡೆ ಪಲ್ಯ ಮಾಡ್ತೀನಿ. ಯಾಕೆಂದರೆ ಪಲ್ಯ ಚಪಾತಿ ತಿಂತಾರೆ ನಮ್ಮ ಹಸ್ಬೆಂಡು. ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಿ ಇನ್ನೊಂದೇನೋ ಮಾಡಿಬಿಟ್ಟು ನಾನು ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಸ್ವಲ್ಪ ಕಷ್ಟ. ಅದಕ್ಕೆ 5 ತೊಗೊಂಡಿದ್ದೀನಿ ಆಲೂಗೆಡ್ಡೆ, 3 ನನಗೆ 2. ನಾನು ಹಾಲು ಚಪಾತಿನೇ ಮಾಡ್ತೀನಿ ಫ್ರೆಂಡ್ಸ್. ನೋಡೋಣ ಹೆಂಗಿರುತ್ತೆ ಅಂತ. ನನ್ನ ಹಸ್ಬೆಂಡು ಕೊಟ್ಟಿದ ತಕ್ಷಣ ತಿಂತಾ ಇರಬೇಕು, ಅಷ್ಟು ಚೆನ್ನಾಗಿ ಮಾಡಬೇಕು. ಟ್ರೈ ಮಾಡ್ತೀನಿ, ಇವತ್ತು ಫಸ್ಟ್ ಟೈಮ್ ಅಲ್ವಾ, ನೋಡೋಣ ಬರುತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಟೈಮು ಹಿಂಗೆ ತುಳಿಯೋದು ನಾನು ಅದನ್ನು ಆಲೂಗೆಡ್ಡೆನ ಬೇಯಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ಮಣ್ಣೆಲ್ಲ ಇದ್ಬಿಡುತ್ತೆ ಫ್ರೆಂಡ್ಸ್, ಅದರಲ್ಲಿ ಬೆಂದೆಲ್ಲ ಒಳಗಡೆ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ಇನ್ನೊಂದ್ಸಲ ತೊಳ್ಕೊಳ್ಳೋಣ ಅಷ್ಟೇ. ಈಗ ಕುಕ್ಕರ್ನ ಇಟ್ಕೊಂಡು ಆಲೂಗೆಡ್ಡೆ ಮುಳುಗೋವಷ್ಟು ನೀರನ್ನ ಹಾಕೋಣ. ಸ್ಟವ್ನ ಹಚ್ಚಿದ್ದಾಯ್ತು. ಕುಕ್ಕರ್ನ ಮುಚ್ಚಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3 ವಿಷಲ್ ಹೊಡಿಸ್ಬಿಡೋಣ, ಬೇಗ ಬೆಂದೋಗ್ಬಿಡುತ್ತೆ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಆಲೂಗೆಡ್ಡೆ ಪಲ್ಯಕ್ಕೆ ಈರುಳ್ಳಿ ಅದೆಲ್ಲ ಹಚ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊತೀನಿ. ಯಾಕೆಂದರೆ ಪಲ್ಯನೂ ಮಾಡಬೇಕಲ್ಲ ಅವರಿಗೆ ಅಂತ. ಜೊತೆಗೆ ಚಟ್ನಿನೂ ಮಾಡ್ತಿದ್ದೀನಿ ಫ್ರೆಂಡ್ಸ್, ಅದು ಕಡಲೆ ಬೀಜ ಚಟ್ನಿ. ಕಾಯಿ ಹಾಕಲ್ಲ ಫ್ರೆಂಡ್ಸ್, ಏಕೆಂದರೆ ಕಾಯಿ ರೇಟು ತುಂಬ ಇದೆ, ನಮ್ಮ ಮನೇಲಿ ಕಾಯಿ ಇಲ್ಲ ಆಯಿತಾ. ಅದಕ್ಕೆ ಕಾಯಿ ಚಟ್ನಿ ಮಾಡುವ ನಾನು ಕಾಯಿ ಯೂಸ್ ಮಾಡಲ್ಲ. ಹಸಿಮೆಣ್ಸಿನ್ಕಾಯಿ ಫ್ರೆಂಡ್ಸ್, ಚಟ್ನಿಗೆ ಮತ್ತು ಪಲ್ಯಕ್ಕೆಲ್ಲ ಹಸಿಮೆಣ್ಸಿನ್ಕಾಯಿ ಹಾಕೋದು ಚೆನ್ನಾಗಿರೋದು. ಒಂದು ಮೆಣ್ಸಿನ್ಕಾಯಿ ಹಾಕಿದ್ರೆ ಒಂಚೂರು ಚೆನ್ನಾಗಿರಲ್ಲ. ಹಾಲು ಚಪಾತಿ ಮಾಡಿ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ, ಕಿತ್ತೋಗ್ತದೆ ಚೆನ್ನಾಗಿ ಬಂದರೆ ಸಾಕು ನನಗೆ ಫ್ರೆಂಡ್ಸ್. ಕಿತ್ತೋದ್ರೆ ಮನಸ್ಸಿಗೆ ಒಂಥರ ಬೇಜಾರಾಗುತ್ತೆ, ಒಂಥರ ಏನೋ ಹಿಂಸೆ ಆಗ್ಬಿಡುತ್ತೆ ನನಗೆ, ಏನಾದರೂ ಕೆಟ್ಟೋಗ್ಬಿಟ್ರೆ. ಅದಕ್ಕೆ ಕೆಡಿಸ್ತೆ ನೀಟಾಗಿ ಬರಲಿ ಅಂತ ಕೇಳ್ಕೊತೀನಿ. ಫಸ್ಟು ದೇವ್ರಿಗೆ ಕೈ ಮುಗ್ದು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಈಗ ಗೋಧಿ ಹಿಟ್ಟನ್ನು ಕಲಿಸ್ಕೊಂಡ್ಬಿಡೋಣ ಫ್ರೆಂಡ್ಸ್. ಈಗ ಈ ಕಡೆಗೆ ಪಲ್ಯ ಹಾಕ್ತಿದೆ, ಪಲ್ಯ ಆಗಲಿ. ಈ ಕಡೆಗೆ ಗೋಧಿ ಹಿಟ್ಟನ್ನ ಹಾಕ್ಕೊಡ್ತೀನಿ ನಾನು. ಕಲಸಿ ಒಂದು ಕಡೆ ಎತ್ತಿಟ್ಕೊಂಡ್ಬಿಡೋಣ ಬೇಗ. ಇದು ಹೊಸ ಪಾಕೆಟು ಫ್ರೆಂಡ್ಸ್, ಅದಕ್ಕೆ ಹಂಗೆ ಹಾಕೋತೀನಿ ಡೈರೆಕ್ಟು. ನಾನು 4 ಮಾಡ್ತೀನಿ ಫ್ರೆಂಡ್ಸ್, ಆಲೂ ಪರೋಟ 4 ಮಾಡ್ತಿದ್ದೀನಿ, ಮಿಕ್ಕಿದ ಚಪಾತಿ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸ್ಕೊತೀನಿ. ಪುಡಿ ಉಪ್ಪು, ಎಣ್ಣೆ, ಸಕ್ಕರೆ ಸೇರಿಸ್ಬೇಕು ಫ್ರೆಂಡ್ಸ್. ಇದಕ್ಕೆ ಒಂಥರ ಕರ್ಮ್ ಅನ್ನೋ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸಕ್ಕರೆ ಸೇರಿಸಿದ್ಮೇಲೆ ಹಾಲನ್ನು ಹಾಕೊಳ್ಳೋಣ ಸ್ವಲ್ಪ. ಹಾಲು ಮೊಸರಿದ್ರೂ ಸೇರಿಸ್ಕೋಬೋದು.
ನೋಡಿ ಇಲ್ಲಿ ಚಟ್ನಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಕಲಿಸ್ಬಿಡೋಣ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫಸ್ಟ್ ಎಲ್ಲ ಹಾಕಿದೀವಲ್ಲ, ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ನೀಟಾಗಿ ನೀರು ಹಾಕೊಂಡು ಕಲಿಸ್ಕೋಬೇಕು. ತುಂಬ ಗಟ್ಟಿನೂ ಕಲಿಸ್ಬಾರ್ದು, ತುಂಬ ಹಾಕಿ ಸ್ವಲ್ಪ ಮೇಲ್ಗಡೆ ಬಿಟ್ಬಿಟ್ಟು ಹಂಗೆ ಮುಚ್ಚಿಟ್ರೆ ಇದು ರೆಡಿ ಆಗುತ್ತೆ. ಏನು ಗೊತ್ತಾ, ಇದೇ ಥರನೇ ಮೈದಾ ಹಿಟ್ಟಲ್ಲೂ ಮಾಡ್ಬೋದು ಫ್ರೆಂಡ್ಸ್, ಸಕ್ಕತ್ತಾಗಿ ಬರುತ್ತೆ. ಈಗ ಇದನ್ನು ಮುಚ್ಚಿಡೋಣ. ಆಲೂಗೆಡ್ಡೆ ಬಂದಿದೆ ಫ್ರೆಂಡ್ಸ್. ಈ ಕಡೆ ನಾನು ಪಲ್ಯ ಮತ್ತು ಚಟ್ನಿ ಎಲ್ಲದನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಎಲ್ಲ ಬೆಂದಿರುತ್ತಲ್ಲ ಅದಕ್ಕೆ ಆಲೂಗೆಡ್ಡೆ ಹಾಕೋಬೇಕಿತ್ತು. ಒಂದೆರಡನ್ನ ನಾನು ಆಲೂ ಚಪಾತಿಗೆ ಎತ್ತಿಟ್ಕೊಂಡು ಇನ್ನೊಂದು ಸ್ವಲ್ಪನ ಇದನ್ನು ಪಲ್ಯಕ್ಕೆ ಸೇರಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ಎಕ್ಸೈಟ್ಮೆಂಟು, ಇನ್ನೊಂದು ಕಡೆ ಟೆನ್ಷನ್ನು. ಯಾಕೆಂದರೆ ಹೆಂಗೆ ಬರುತ್ತೋ ಏನೋ ಅಂತ ಹೇಳಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಫ್ರೆಂಡ್ಸ್. ಈಗ ನಾನು ಆಲೂ ಪರೋಟಕ್ಕೆ 2.5 ಆಲೂಗೆಡ್ಡೆ ತೊಗೊಂಡಿದ್ದೀನಿ. 2 ಕಡಿಮೆ ಆಗುತ್ತೆ ಅನಿಸ್ತು, ಅದಕ್ಕೆ 2.5 ಆಲೂಗೆಡ್ಡೆನ ತೊಗೊಂಡು ಅದನ್ನು ನೀಟಾಗಿ ಈ ಥರ ಮ್ಯಾಶ್ ಮಾಡ್ಕೋಬೇಕು. ತುಂಬ ಬಿಸಿ ಇದೆ. ಈ ಥರ ಮಾಡಿಕೊಂಡು ಇಲ್ಲಿ ನಾನು ಇದಕ್ಕೆ ಆಲೂ ಪರೋಟಗೆ ಏನು ಹಾಕಬೇಕು ಅಂದರೆ 2 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, ಚಿಟಿಕೆ ಅರಿಶಿನ ತೊಗೊಂಡಿದ್ದೀನಿ, ಉಪ್ಪನ್ನ ತೊಗೊಂಡಿದ್ದೀನಿ, ಇಲ್ಲಿ ಬೆಳ್ಳುಳ್ಳಿ ತುರಿನ ತೊಗೊಂಡಿದ್ದೀನಿ, ಇಲ್ಲಿ ಶುಂಠಿ ತುರಿ ಮತ್ತು ಇದು ಕರ್ಬೇವಿನ ಸೊಪ್ಪು, ಧನಿಯಾ ಪೌಡರ್, ಗರಂ ಮಸಾಲ ಪೌಡರ್ ಇದನ್ನು ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕಿ ಬೇಕಾದ್ರೆ ಪೇಸ್ಟ್ ಕೂಡ ಮಾಡ್ಕೋಬೋದು. ನಾನು ಹಂಗೆ ಡೈರೆಕ್ಟ್ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕ್ಬಿಟ್ಟೀಗ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಎತ್ತಿಟ್ಕೋಬೇಕು. ಇದನ್ನು ಚಪಾತಿಯಲ್ಲಿ ಇಟ್ಟುಬಿಟ್ಟು ಒಸಿಯೋದು ಫ್ರೆಂಡ್ಸ್. ಇದಕ್ಕೆ ಅಜ್ವಾನ ಕೂಡ ಸೇರಿಸ್ಬೋದು ಮತ್ತು ಬಿಳಿ ಎಳ್ಳು ಅದನ್ನು ಕೂಡ ಸೇರಿಸ್ಬೋದು. ನನ್ನ ಹತ್ರ ಎರಡೂ ಇಲ್ಲ ಫ್ರೆಂಡ್ಸ್. ಈ ಸಲ ಮದ್ಗಿರಿಗೆ ಹೋದಾಗ ಬಿಳಿ ಎಳ್ಳು ಮತ್ತು ಓಂ ಕಾಳು ಎರಡನ್ನೂ ತೊಗೊಳ್ತೀನಿ, ಬಿಡಲ್ಲ. ಮಿಕ್ಸ್ ಮಾಡಿದ ಮಸಾಲೆ ಏನಿತ್ತು ಆಲೂಗೆಡ್ಡೆದು ಅದನ್ನೆಲ್ಲ ನಾನು ಉಂಡೆ ಕಟ್ಕೊಂಡು ಒಂದು ಸೈಡ್ ಎತ್ತಿಟ್ಕೊತಾ ಇದ್ದೆ. ಉಂಡೆ ನಾನು ಆಲ್ಮೋಸ್ಟ್ 4 ಆಗುತ್ತೆ ಅಂದ್ಕೊಂಡಿದ್ದೆ, ಒಂದು ಎಕ್ಸ್ಟ್ರಾನೇ ಆಗಿಬಿಟ್ಟಿತ್ತು, 5 ಆಗಿತ್ತು. ಇವಾಗ ಚಪಾತಿ ಮಾಡ್ಕೊಂಬಿಡೋಣ. ಅದೇ ಪೂರಿ ಸೈಜಲ್ಲಿ ಇರೋ ಅಂಥ ಚಪಾತಿ ಹಿಟ್ಟಿಗೆ ನಾನು ಆ ಉಂಡೆಗಳನ್ನ ಇಟ್ಕೊಂಡು ಮಡಚ್ಕೋತಿದ್ದೀನಿ. ಇದೇನು ಬ್ರಹ್ಮವಿದ್ಯೆ ಅಲ್ಲ, ಏಕೆಂದರೆ ಹೆಣ್ಮಕ್ಳು ಕಲಿಯೋವರೆಗೂ ಅಷ್ಟೇ ಕಣ್ಣಾಗಿ ನೋಡಿದ್ದನ್ನು ಕೈಯಲ್ಲಿ ಮಾಡಿಬಿಡ್ತಾರೆ. ಹಾಗಾಗಿ ನಾನು ಅಷ್ಟೇ ಫಸ್ಟ್ ಟೈಮ್ ಮಾಡಿದ್ದಾಗಿದ್ರೂ ಪರ್ಫೆಕ್ಟಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ಹಿಟ್ಟನ್ನು ಸ್ವಲ್ಪ ತೆಳುವಾಗಿ ನಾನು ಕಲಿಸ್ಕೋಬೇಕಿತ್ತು, ಯಾಕೆಂದರೆ ಅದು ಹುಡಿ ಥರ ಇತ್ತಲ್ಲ. ಪೇಸ್ಟ್ ಮಾಡಿ ಹಾಕ್ಕೊಳ್ಳೋದು ಬೆಟರು, ಯಾಕೆಂದರೆ ಹಸಿಮೆಣ್ಸಿಕಾಯಿ ನಾವು ಏನು ಆಲೂಗೆಡ್ಡೆಗೆ ಹಾಕೋದ್ವಲ್ಲ ಅದನ್ನೆಲ್ಲ ನಾನು ಪೇಸ್ಟ್ ಮಾಡಿ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಉಂಡೆ. ಈಗ ಫಸ್ಟ್ನೇದು ಮಾತ್ರ ನನಗೆ ಡೌಟ್ ಬಂತು, ಯಾಕೆಂದರೆ ಕಿತ್ತೋಗ್ಬಿಡುತ್ತೇನೋ ಅಂತ ಭಯ ಇತ್ತು. ಏನು ಕಿತ್ತೋಗಲಿಲ್ಲ, ಅದು ಸ್ವಲ್ಪ ಒಂದು ಕಡೆ ಮಸಾಲೆ ಎಲ್ಲ ಈಚೆ ಬಂತಷ್ಟೇ. ಇನ್ನು ಇದೆಲ್ಲ ಪರ್ಫೆಕ್ಟಾಗಿ ಬಂದಿತ್ತು. ಎಷ್ಟು ಚೆನ್ನಾಗಿ ಬಂತು ಅಂದರೆ ಫಸ್ಟ್ ಟೈಮ್ ಮಾಡಿದ್ರು ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್, ಖುಷಿ ಆಯಿತು ನನಗೆ. ಎಲ್ಲದನ್ನು ಹಂಗೆ ಸ್ಟವ್ ಮೇಲೆ ಪಾತ್ರೆ, ನಾನ್ ಸ್ಟಿಕ್ಕಿ ಪಾತ್ರೆ ಯೂಸ್ ಮಾಡ್ತೀನಿ ನಾನು. ಅದನ್ನು ಇಟ್ಕೊಂಡ್ಬಿಟ್ಟು ಕೆಲವೊಂದು ನಾವು ಒಂದೊಂದನೇ ವಸ್ತು ಎಣ್ಣೆ ಹಾಕ್ಕೊಂಡು ಆ ಕಡೆ ಈ ಕಡೆ ಸುಟ್ಕೊಂಡೆ. ಬಟರ್ ಹಾಕಿದ್ರೂ ಚೆನ್ನಾಗಿರುತ್ತೆ, ಅದರಲ್ಲೂ ತುಪ್ಪ ಹಾಕಿದ್ರೂ ಇನ್ನೂ ಚೆನ್ನಾಗಿರುತ್ತೆ. ಇದು ನನಗೇನು ಅಷ್ಟು ಉಬ್ಬಿ ಬರಲಿಲ್ಲ ಆಯಿತಾ. ಫಸ್ಟ್ನೇದು, ಎರಡನೇದು, ಮೂರನೇದು ತುಂಬ ಚೆನ್ನಾಗಿ ಬಂತು ಉಬ್ಬಿ. ನನಗಂತೂ ಖುಷಿ ಆಯಿತು, ಯಾಕೆಂದರೆ ವೀಡಿಯೋ ಮಾಡೋದಕ್ಕೆಲ್ಲ ನಾನು ಅಲ್ಲಿ ಸ್ಟ್ಯಾಂಡನ್ನ ಇಟ್ಬಿಟ್ಟು ಮಾಡ್ತಾಯಿದ್ನಲ್ಲ, ಹಾಗಾಗಿ ಉಬ್ಬಿ ಬರೋದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಮಸಾಲೆ ಎಲ್ಲ ಪರ್ಫೆಕ್ಟಾಗಿ ಆಗಿತ್ತು ಫ್ರೆಂಡ್ಸ್. ನನಗಂತೂ ಖುಷಿ ಆಗೈತೆ, ಯಾಕೆಂದರೆ ಇನ್ನು ಮತ್ತೆ ಮಾಡ್ಕೊಬೋದು ಕಲ್ತ್ಕೊಂಡಲ್ಲ ಅಂಥೇಳಿ. ಒಂದನ್ನು ಒಂದು ಸಲ ಮಾಡೋವರೆಗೂ ಅಷ್ಟೇ, ಆಮೇಲಿಂದ ನನಗೇನು ಚಿಟಿಕೆ ಹೊಡಿಯೋದ್ರಲ್ಲಿ ಮಾಡಿಬಿಡ್ತೀನಿ. ಒಂದು ಸಲ ಮಾಡಬೇಕು ಅಷ್ಟೇ, ಯಾವುದೇ ಮಾಡಿಲ್ಲದೆ ಇರೋದನ್ನು ಒಂದು ಸಲ ಮಾಡಿ ಕಲ್ತ್ಕೊಂಡ್ರೆ ಎಲ್ಲದನ್ನು ಮಾಡಿ ಕಲ್ತ್ಕೊಬಿಡ್ತೀನಿ.
ಕೊನೆಯದಾಗಿ ಇನ್ನೂ 1-2 ಇತ್ತು. ಅದನ್ನು ನಾನು ಚಾಕುಲಿ ಈ ಥರ ಕೆಳಗೇನಾದರೂ ಕಚ್ಕೊಂಡಿತ್ತು ಕಲ್ಲಿಗೆ ಅಂತ ಅಂದರೆ ನಾವು ಒಸಿತಿರ್ತೀನಲ್ಲ, ನಾನು ಸ್ಟವ್ ಪಕ್ಕನೇ ಆ್ಯಕ್ಚುಲಿ ಒಸಿಯೋದು. ಅದಕ್ಕೋಸ್ಕರ ಏನಾದರೂ ಕಚ್ಕೊಂಡಿದ್ರೆ ಚಾಕುಲಿ ಈ ಥರ ಮೇಲ್ಗಡೆ ಹಿಂಗೆ ಅಂದರೆ ಸಾಕು ಬಂದುಬಿಡೋದು. ಎಷ್ಟು ಚೆನ್ನಾಗಿ ಬೇಯ್ತಿತ್ತು ಅಂದರೆ ಒಂದು ಸೀದೋಗಲಿಲ್ಲ, ಒಂದು ಕಿತ್ತೋಗಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಯಾರ ಕಣ್ಣೂ ಬಿದ್ದಿರಲಿಲ್ಲ ಅದ್ರ ಮೇಲೆ. ಯಾಕಂದರೆ ನಾವು ಒಂದೊಂದ್ಸಲ ನಾವು ಮಾಡ್ತಾಯಿದ್ದಾಗ ನಮ್ಮ ಕಣ್ಣೇ ಬಿದ್ದುಬಿಡುತ್ತಂತೆ ಫ್ರೆಂಡ್ಸ್. ಆದರೆ ನನ್ನ ಕಣ್ಣು ಬಿದ್ದಿರಲಿಲ್ಲ, ಯಾಕೆಂದರೆ ಒಂದು ಕಿತ್ತೋಗಿರಲಿಲ್ಲ. ಅದಕ್ಕೋಸ್ಕರ ನನಗೂ ಖುಷಿಯಾಗೋಯ್ತು. ನಮ್ಮ ಬಜ್ಜಿಗೆ ಹಾಕಿದ್ರೆ ಏನು ಮೂಸು ನೋಡಲಿಲ್ಲ. ಏನಂತೀರ ಅಮ್ಮ, ನಂಗೆ ಬೇಜಾರಾಗೋಯ್ತು ಯಾಕೆ ಚೆನ್ನಾಗಿಲ್ವಾ ಅಂತ. ಯಾಕೆಂದರೆ ಅದರಲ್ಲೆಲ್ಲ ಆಲೂಗಡ್ಡೆ ಇಟ್ಟಿದ್ನಲ್ಲ, ಮಸಾಲೆ ಇತ್ತಲ್ಲ, ಅದಕ್ಕೋಸ್ಕರ ಅವ್ನು ತಿನ್ನಲ್ಲ ಆ ಥರ ಮಸಾಲೆದು. ಹಾಲು ಅನ್ನ, ಹಾಲು ಮೊಸರು, ಸಕ್ಕರೆ ಅನ್ನ ಈ ಥರದ್ದು ಹಾಕಿದ್ರೆ ಮಾತ್ರನೇ ತಿನ್ನೋದು. ಈ ಕಡೆ ಪರೋಟ ಎಲ್ಲನೂ ಪರೋಟ ಅಲ್ಲ, ಹಾಲು ಚಪಾತಿ ನನ್ನ ಸ್ಪೆಷಲ್. ಹಾಗಾಗಿ ನಾನು ಹೆಸರಿಟ್ಟಿರೋದು ಆಲೂ ಚಪಾತಿ ಅಂತ. ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಮಸಾಲೆ ಎಲ್ಲ ಘಮ 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 ಅಂತ ಮನೆ ತುಂಬ ಅಂತಿತ್ತು. ಅದರಲ್ಲೂ ನನ್ನ ಹಸ್ಬೆಂಡು ಅಷ್ಟೇ ತುಂಬಾ ಇಷ್ಟಪಡ್ತಿದ್ರು. ಅವ್ರು ಈ ಥರ ಎಲ್ಲ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರಿಗೆ ಕೊಟ್ಟರೆ ಅವ್ರು ಏನೇ ಮಾಡಿದ್ರು ಮುಟ್ಟಲ್ಲ ಫ್ರೆಂಡ್ಸ್. ಆದರೆ ಅವರು ಈ ಸಲ ಹಾಕಿಸ್ಕೊಂಡು ತಿಂದರು. ಅವ್ರು 3 ತಿಂದರೆ ನಾನು 2 ತಿಂದೆ. ಸಕ್ಕತ್ತಾಗಿತ್ತು. ಇನ್ನು ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಮಾಡೇ ಮಾಡ್ತೀನಿ ಫ್ರೆಂಡ್ಸ್. ನಾನು ಅಷ್ಟು ಚೆನ್ನಾಗಿ ಬಂದಿತ್ತು. ನನಗೆ ಎಣ್ಣೆ ಎಲ್ಲಿ ಮುಖಕ್ಕೆ ಸಿಡ್ಬಿಡ್ತು ಅಂತ ಭಯ ಫ್ರೆಂಡ್ಸ್. ಸೆಕೆ ಅಂತ ಫುಲ್ ಸೆಕೆ ಆಗ್ತಿದೆ ನನಗೆ. ನಾನು ನೋಡ್ಕೊಳಕ್ಕೆ ಆಗ್ತಾಯಿಲ್ಲ ಫುಲ್. ಇದು ನಾನೇನ ನನ್ನ ಅರೇಂಜಿಗೆ ಬರ್ತೋಗ್ತೀನಿ ಫ್ರೆಂಡ್ಸ್. ಮುಗಿದೋಯ್ತು ಆಲೂ ಪರೋಟ. ಮಾಡಿದ್ದೆ ಆಗೋಯ್ತು, ಕಲ್ತಿದ್ದು ಆಗೋಯ್ತು. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಸಾಗು ಮಾಡಬೇಕಿತ್ತು ಫ್ರೆಂಡ್ಸ್. ನಾನು ಸಾಗು ಮಾಡಿರಲಿಲ್ಲ, ಪಲ್ಯನೇ ಹಾಕ್ಕೊಂಡಿದ್ದೆ. ಚಟ್ನಿ ಕರೆಂಟ್ ಇರಲಿಲ್ಲ ಫ್ರೆಂಡ್ಸ್. ಏನು ಅಂದರೆ ಇವಾಗ ನಾನು ಚಪಾತಿ ಮಾಡಿದ್ದೆಲ್ಲ ಬೆಳಗ್ಗೆಯಿಂದ, ಅದಕ್ಕೆ ಇವಾಗ ಚಪಾತಿನೇ ಒಂಥರ ಬೇರೆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಸಿಂಗಲ್ ಪರ್ವೆ ನಾನು ಈ ಥರ ಮಡ್ಚಿ ಈ ಥರ ಎಣ್ಣೆಲ್ಲ ಹಾಕಿ ಈ ಥರ ಮಡ್ಚಿ ಮಾಡ್ತಿದ್ದಲ್ವಾ. ಇವತ್ತು ಇದೇ ಥರ ಬರೀ ಸಿಂಗಲ್ ಪರ್ವೆ ಮಾಡಿ ಚಟ್ನಿ ಮಾಡಿದ್ದೀನಿ ಫ್ರೆಂಡ್ಸ್. ಚಟ್ನಿ ಇದಕ್ಕೆ ಯಾಕೆ ಹಾಕೊಂಡಿದ್ದೀನಿ ಕಾಫಿ ಬಟ್ಲಿಗೆ ಅಂದರೆ ಅದು ನಮ್ಮದು ಚಿಕ್ಕ ಜಾರ ಆಯಿತು, ಅದಕ್ಕೋಸ್ಕರ ಚಟ್ನಿಗೆ ಚಪಾತಿ ಮಾಡ್ತಿದ್ದೀನಿ. ಅದಕ್ಕೆ ಸಿಂಗಲ್ ಪರ್ವೆ ಮಾಡ್ತಾಯಿದ್ದೀನಿ. ಇಷ್ಟಾಗಿದೆ. ಇನ್ನೊಂದೇನು ಅಂದರೆ ನಾನು ಕಿಚನ್ನ ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಲ್ವಾ. ಇವಾಗ ಡೀಪ್ ಕ್ಲೀನ್ ಮಾಡಲ್ಲ ಫ್ರೆಂಡ್ಸ್ ಇವತ್ತು. ಯಾಕೆ ಅಂದರೆ ಇದಕ್ಕೆ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದೇನಾದ್ರು ಆಯಿತು ಅಂದರೆ ಖಂಡಿತ ಮಾಡೋಣ. ಈಗ ಸದ್ಯಕ್ಕೆ ಡೀಪ್ ಕ್ಲೀನಿಂಗ್ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ಬೇರೆ ಕೆಲಸಕ್ಕೆ ಇದಕ್ಕೆಲ್ಲ ಬೇರೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ಆಗಲಿ, ಅವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಇವತ್ತು ಕ್ಯಾನ್ಸಲ್ ಮಾಡಿರೋದು ಡೀಪ್ ಕ್ಲೀನಿಂಗು. ಯಾಕೆಂದರೆ ಇವಾಗ ಮಾಡಿದ್ರೆ ಮತ್ತೆ ಇನ್ನೊಂದು ಸಲ ಮಾಡಬೇಕಾಗತ್ತೆ. ಏನಿಲ್ಲ ಫ್ರೆಂಡ್ಸ್, ಥ್ಯಾಂಕ್ ಯು ಮಾಡೋಣ. ಅದಕ್ಕೆ ಇವಾಗ ಕ್ಲೀನ್ ಮಾಡಿದ್ರೆ ಮತ್ತೆ ಇನ್ನೊಂದು ಸಲ ಕ್ಲೀನ್ ಮಾಡಬೇಕಾಗುತ್ತೆ. ಯಾಕೆಂದರೆ ಧೂಳೆಲ್ಲ ಇರುತ್ತಲ್ವಾ, ಕುತ್ಕೊಂಡ್ರೆ ಪೇಂಟ್ ಚೆನ್ನಾಗಿರಲ್ಲ. ಅದಕ್ಕೆ ಪೇಂಟ್ ಮಾಡೋಕ್ಕೆ ಒನ್ ಡೇ ಮುಂಚೆ ಕ್ಲೀನ್ ಮಾಡಿದ್ರೆ ನೀಟಾಗಿರುತ್ತೆ ಮನೆಯೆಲ್ಲ. ಅದಕ್ಕೋಸ್ಕರ ಈಗ ಇನ್ನೊಂದೇನು ಅಂದರೆ ನನ್ನ ನೈಲ್ಸ್ ಹೊರಟೋಯ್ತು ಫ್ರೆಂಡ್ಸ್. ಇದು ಚಪಾತಿದು ನೈಲ್ಸ್ ಹೊರಟೋಗಿದೆ. ಈಗ ನೈಲ್ಸ್ ಹಾಕೊಳ್ಳೋಣ ಇವತ್ತು. ಏನಂತೀರಾ? ನೈಲ್ಸ್ ಇಲ್ಲದೆ ನನ್ನ ಕೈ ಬೋರ್ಡ್ ಥರ ಕಾಣಿಸ್ತಿದೆ. ನನ್ನ ನೈಲ್ಸು ಆ್ಯಕ್ಚುಲಿ ಸಾಫ್ಟ್ ಇದೆ, ತುಂಬ ಸಾಫ್ಟು ನೋಡಿ. ಹಿಂಗಂದರೆ ಹಂಗೆ ಬಿದ್ದೋಗ್ತದೆ. ಅದಕ್ಕೆ ನಾನು ನೈಲ್ಸ್ನ ಹಾಕೋತೀನಿ. ಅದನ್ನು ಕೂಡ ಶೇರ್ ಮಾಡ್ತೀನಿ. ಈಗ ಚಪಾತಿ ಸುಟ್ಬಿಟ್ಟು ತಿಂದು ಆಮೇಲಿಂದ ನೈಲ್ಸ್ ಹಾಕೊಳ್ಳೋಣ. ಹೋಗ ನಾನು ಬರಲ್ಲ. ಮಾಡ ಹಾಕುತ್ತೆ ಸುಮ್ಮನಿರೇ. 2000 years later. ಫ್ರೆಂಡ್ಸ್, ನೈಲ್ಸ್ ಹಾಕೊಳ್ಳೋದಕ್ಕೆ ನಾನು ನೈಲ್ಸ್ ಮಾಡಿ ಎಲ್ಲ ಬಿದ್ದೋಗ್ತಿದ್ದೆ. ಅದಕ್ಕೆ ನಾನು ಇದನ್ನು ಬುಕ್ ಮಾಡ್ಕೊಂಡಿದ್ದೆ. ಯಾಕಂದರೆ ನನ್ನ ನೈಲ್ಸ್ ಅಷ್ಟು ನೀಟಾಗಿ ಬೆಳೆಯಲ್ಲ ಆಯಿತಾ, ಮುರಿದು ಹೋಗ್ತಾ ಇರುತ್ತೆ, ಸಾಫ್ಟ್ ಐತೆ. ಅದಕ್ಕೆ ಇದರಲ್ಲಿ 100 ನೈಲ್ಸ್ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಇದು ತುಂಬ ಇರುತ್ತೆ ಆಯಿತಾ. ಇದರಲ್ಲಿ ನಮ್ಮ ಅಳತೆ, ನಮ್ಮ ಬೆರಳಿನ ಸೈಜು ಅಂದರೆ ಈ ಬೆರಳಿಗೆ ನಂಬರ್ 1 ಅಂತ ಕೊಟ್ಟಿರ್ತಾರೆ, 0 ಅಂತ ಕೊಟ್ಟಿರ್ತಾರೆ. ಕೆಲವೊಂದು ದೊಡ್ಡದು ಚಿಕ್ಕದು ಇರುತ್ತಲ್ಲ, ಹಾಗಾಗಿ ನಾನು 1 ತೊಗೋತೀನಿ, 0 ತೊಗೊಳ್ಳಲ್ಲ. ಅದು 0 ಅಂದರೆ ತುಂಬ ದೊಡ್ಡದು ಆಯಿತಾ. ಹಾಗೆ 1 2 3 ಹಂಗೆ ಇರೋದೇ ನಾನು ತೊಗೋತೀನಿ. ಯಾಕಂದರೆ ನನ್ನ ಬೆರಳಿಗೆ ಅದು ಕರೆಕ್ಟಾಗುತ್ತೆ.
ಈ ಥರನ ಇದರಲ್ಲಿ ತಕ್ಕೋಬೇಕು ನಂಬರ್ಸ್ನ, ಆಯಿತಾ. ನಂಬರ್ಸ್ನ ತಕ್ಕೊಂಡು ಚೆಕ್ ಮಾಡ್ಕೋಬೇಕು ಬೆರಳಿಗೆ ಫುಲ್ ಆಗುತ್ತಾ ಇಲ್ವೋ ಅಂತ. ಇಲ್ಲ ಅಂದರೆ ಒಂದು ಚಿಕ್ಕದು ಒಂದು ದೊಡ್ಡದು ಆಗ್ಬಿಡುತ್ತೆ. ಬೆರಳಿಗೆ ನೀಟಾಗಿ ನೋಡ್ಕೊಂಡು ಈ ಥರ ಇರುತ್ತೆ. ವೈಟ್ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ. ಈ ಥರ ಇರುತ್ತೆ. ಇದಕ್ಕೆ ನಾವು ನೈಲ್ ಪಾಲಿಶ್ ಹಾಕೋಬೇಕು ನೋಡಿ. ಈ ಬೆರಳಿಗೆ ಒಂದು ಹಾಕ್ತಿದ್ದೀನಿ. ಈ ಥರ ಫಿಕ್ಸ್ ಮಾಡ್ಕೋಬೇಕು. ಆ ಫಿಕ್ಸ್ ಮಾಡೋದಕ್ಕೆ ಇದು ಮೇಯ್ನು, ಆಯಿತಾ. ಮೇಯ್ನ್ ಬಂದು ಇದು ಗಮ್ಮು. ಈ ಗಮ್ಮನ ಹಾಕಿ ನೀಟಾಗಿ ಅಂಟಿಸ್ಕೊಂಡ್ರೆ ಏನಿಲ್ಲ ಅಂದರೂ 1 ವೀಕ್ ಆದರೂ ಬರುತ್ತೆ ನೀಟಾಗಿ ಅಂಟಿಸ್ಕೊಂಡ್ರೆ. ಇಲ್ಲ ಅಂದರೆ ಬೇಗ ಬಿದ್ದೋಗುತ್ತೆ. ನಾನು ಫಸ್ಟಿಗೆ ಭಯ ಆಗಿ ಒಂದೊಂದು ಡ್ರಾಪ್ ಹಾಕ್ಕೊಂಡಿದ್ದೆ, ಆಯಿತಾ. ಅದು ಬಿತ್ತು ಹೋಗ್ತಾ ಇತ್ತು ಅಂದರೆ ಫುಲ್ಲು 1.5 hour ಇರ್ತಾ ಇರಲಿಲ್ಲ ನೋಡಿ. ಈ ಇದೆಯಲ್ಲ ನೈಲ್ ಮೇಲೆ ಈ ಥರ ಗಮ್ಮನ್ನು ಹಾಕ್ಕೊಂಡು ನೈಲ್ಸ್ನ ತೊಗೊಂಡು ಈ ಥರ ನೀಟಾಗಿ ಫಿಕ್ಸ್ ಮಾಡ್ಕೋಬೇಕು. ಈಗ ಎಲ್ಲದನ್ನು ಹಾಕ್ಕೊಂಡು ತೋರಿಸ್ತೀನಿ. ಮಧ್ಯದ ಬೆರಳಿಗೆ ಸ್ವಲ್ಪ ದೊಡ್ಡ ತೊಗೋತೀನಿ, ಯಾಕಂದರೆ ನನಗೆ ಅಷ್ಟು ಚಿಕ್ಕ ಸೈಜು 3rd ಸೈಜು ಆಗಲ್ಲ, 3ನೇ ಸೈಜು. ಅದಕ್ಕೆ ಏನು ಬೇಕು ಈ ಕಿರುಬೆರಳಿಗಂತೂ ಸಾಕಷ್ಟು ಆಪ್ಷನ್ ಐತೆ, ಎಷ್ಟೊಂದಿದೆ ಗೊತ್ತಾ. ಅದಕ್ಕೆ ಟೋಟಲಾಗಿ 100 ಬರುತ್ತೆ ಫ್ರೆಂಡ್ಸ್. ಬರೀ 100 ರೂಪೀಸ್ ಏನೋ ಇದು ಕೊಟ್ಟಿರೋದು ನಾನು. ಚೆನ್ನಾಗಿದೆ. ನೈಲ್ಸ್ ಯಾರಿಗೂ ಬೆಳೆಯಲ್ವೋ ಅಂಥವ್ರಿಗೆ ಇದು ಬೆಟರ್. ಇದಕ್ಕೀಗ ನೈಲ್ ಪಾಲಿಶ್ ಹಾಕೊಳ್ಳೋಣ ಫ್ರೆಂಡ್ಸ್. ನೈಲ್ ಪಾಲಿಶ್ ಫ್ರೆಂಡ್ಸ್ ಶಾಪೇ ತೊಗೊಬಂದಿದ್ದೀನಿ ಮನೆಗೆ. ಇಷ್ಟು ಕಲರ್ಸ್ ಇದೆ, 6 ಇದೆ. ಇನ್ನೊಂದು ಬ್ಲ್ಯಾಕ್ ಇದೆ, ಬ್ಲ್ಯಾಕ್ ಕಲರ್ ಬಂದಿದೆ. ಇದ್ರದ್ದು ಏನಾದರೂ ಅಂತೂ ನೈಲ್ ಪಾಲಿಶ್ ಅಂತೂ ಸಕ್ಕತ್ತಿದೆ ಫ್ರೆಂಡ್ಸ್. ಇಲ್ಲಿ ನಾವು ಅಂಗಡಿಗಳಲ್ಲಿ ತೊಗೊಳ್ಳೋದು ಲೋಕಲ್ ಥರ ಇರುತ್ತೆ, ಬಟ್ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಡಿಸ್ಕ್ರಿಪ್ಷನಲ್ಲಿ ಇವೆರಡರ ಲಿಂಕ್ ಹಾಕಿರ್ತೀನಿ, ಅಂದರೆ ನೈಲ್ಸ್ ಮತ್ತು ನೈಲ್ ಪಾಲಿಶ್ ಎರಡನ್ನೂ ಲಿಂಕ್ ಹಾಕಿರ್ತೀನಿ ನೋಡಿ. ಸಕ್ಕತ್ತಿದೆ. ನಾನೀಗ ಸದ್ಯಕ್ಕೆ ರೆಡ್ ಯೂಸ್ ಮಾಡ್ತಿದ್ದೀನಿ. ಈ ಥರ ಕಾಣುತ್ತೆ, ಆಯಿತಾ. ಈ ಥರ ಕಾಣುತ್ತೆ ನೈಲ್ಸ್. ಅಂದರೆ ಇವಾಗ ಕಾಣಲ್ಲ, ಅದು ಲೈಟ್ ಕಲರ್ ಇರುತ್ತಲ್ಲ. ಡ್ರೈ ಇರುತ್ತೆ ಈ ಥರ ಕಾಣುತ್ತೆ ನೈಲ್ಸ್. ಈಗ ಇದಕ್ಕೂ ಅಷ್ಟೇ ಹಾಕಿದ್ದೀನಲ್ವ, ನಾನು ಫಿಕ್ಸ್ ಮಾಡಿದ್ದೀನಲ್ವ, ಇದಕ್ಕೂ ಕಲರ್ ಹಾಕಿದ್ಮೇಲೆ ಚೇಂಜ್ ಆಗುತ್ತೆ. ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ. ಈಗಿರೋ ಬೆರಳಿಗೂ ಈ ಬೆರಳಿಗೆ ಎಷ್ಟಿದೆ ಅಂತ ನಂಗೆ ಅದಕ್ಕೆ ತುಂಬ ಇಷ್ಟ ಆಗ್ಬಿಟ್ಟು ಅದೆಷ್ಟು ಯೂಸ್ ಮಾಡಿದ್ದೀನೋ ಗೊತ್ತಿಲ್ಲ. ಸಕ್ಕತ್ತಿದೆ. ಇದು ಬೇಕು ಅಂದರೆ ನೈಲ್ ಕಟರಲ್ಲಿ ನಾವು ಶೇಪ್ ಕೂಡ ಮಾಡ್ಕೋಬೋದು. ರಿಯಲ್ ನೈಲ್ಸ್ ಥರ ಕಾಣಿಸ್ತಿದೆಯಲ್ಲ, ಶೇಪ್ ಕೂಡ ಮಾಡ್ಕೋಬೋದು. ಇದು ಎಕ್ಸ್ಟ್ರಾ ಬಂದಿದೆಯಲ್ಲ, ಆ ನೈಲ್ಸ್ನ ಕಟ್ ಮಾಡಿ ಶೇಪ್ ಕೂಡ ಮಾಡ್ಕೋಬೋದು. ಅಂದರೆ ನಮ್ಮ ಸ್ಕಿನ್ ಎಷ್ಟುದ್ದ ಇರುತ್ತೋ ಅಷ್ಟಕ್ಕೆ ಮಾತ್ರನೇ ಮಾಡ್ಕೋಬೋದು. ಸಕ್ಕತ್ತಾಗಿ ಕಾಣುತ್ತೆ. ಬಟ್ ನಾನು ಹೀಗೆ ಬಿಟ್ಕೊಂಡಿರ್ತೀನಿ, ಯಾಕಂದರೆ ನನಗೆ ಇಷ್ಟ ಇದೆ. ಅದಕ್ಕೆ ಇವತ್ತಿನ ನೈಲ್ ಫಿಕ್ಸ್ ಮಾಡೋದು ಇಷ್ಟ ಫ್ರೆಂಡ್ಸ್. ಇವೆರಡರ ಲಿಂಕ್ನ ನಾನು ಇದೇ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೆಂಗಿದೆ ಫ್ರೆಂಡ್ಸ್ ನೈಲ್ಸು? ಸಕ್ಕತ್ತಿದೆಯಲ್ಲ. ಈ ಬೆರಳು ನೋಡಿ, ನೈಲ್ಸ್ ಹಾಕಿಲ್ಲದೆ ಈ ಥರ ಕಾಣ್ತಿದೆ. ನೈಲ್ಸ್ ಹಾಕಿದ್ರೆ ಇಷ್ಟು ಚೆನ್ನಾಗಿ ಕಾಣುತ್ತೆ. ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದೆ ಗೈಸ್. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರೂ ಟೇಕ್ ಕೇರ್, ಬಾಯ್.